Good morning, my dear students. Welcome to Political Science class. In the last class, we had discussed about two important elements of state. Today, we are going to discuss about in another 2 points. ಕಳೆದಂತಹ ಒಂದು ಅವಧಿಯಲ್ಲಿ ನಾವು ರಾಜ್ಯದ ಮೂಲ ಅಂಶಗಳು, ಇದರಲ್ಲಿ ಒಟ್ಟು 4 ಮೂಲ ಅಂಶಗಳನ್ನು ನೋಡಿದ್ವಿ. 4 ಮೂಲಾಂಶಗಳಿರುವಂಥದ್ದನ್ನು ನೋಡಿದ್ದೀವಿ. ಅದರಲ್ಲಿ 2 ಮೂಲಾಂಶಗಳ ವಿವರಣೆಯ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಒಂದು ಅವಧಿಯಲ್ಲಿ ಈ ಉಳಿದಂತಹ 2 ಮೂಲಾಂಶಗಳ ವಿವರಣೆಯ ಕುರಿತಾಗಿ ತಿಳಿಯೋಣ. ಒಮ್ಮೆ ಕಳೆದಂತಹ ಒಂದು ಅವಧಿಯಲ್ಲಿ ತಿಳಿದುಕೊಂಡಂತಹ ವಿಷಯಗಳ ಕುರಿತಾಗಿ ಒಮ್ಮೆ ಮೆಲುಕನ್ನು ಹಾಕೋಣ. ಸೊ ಕ್ವಶನ್ಸ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ, ವಿಚ್ ಈಸ್ ದಿ ಸುಪ್ರೀಂ ಆಫ್ ಆಲ್ ದಿ ಅಸೋಸಿಯೇಷನ್? ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಶ್ರೇಷ್ಠ ಸಂಸ್ಥೆ ಯಾವುದು? ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸ್ಟೇಟ್. ರಾಜ್ಯ ಎನ್ನುವಂಥದ್ದು ಎಲ್ಲ ಸಂಘ ಸಂಸ್ಥೆಗಳಿಗೆ ಶ್ರೇಷ್ಠ ಸಂಸ್ಥೆಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಹೂ ಅಡ್ವೊಕೇಟ್ ಸಪ್ತಾಂಗ ಥಿಯರಿ ಆಫ್ ದಿ ಸ್ಟೇಟ್? ರಾಜ್ಯದ ಸಪ್ತಾಂಗ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದರು? ಸೊ ಕೌಟಿಲ್ಯ ಎನ್ನುವಂಥವನು ಏನ್ ಮಾಡಿದ್ದಾನೆ, ಅರ್ಥಶಾಸ್ತ್ರ ಕೃತಿಯಲ್ಲಿ ಇಂಟ್ರೊಡ್ಯೂಸ್ಡ್ ಆನ್ ದಿ ಸಪ್ತಾಂಗ ಥಿಯರೀಸ್ ಇನ್ 7 ಆರ್ಗನ್ಸ್. ಆ ಒಂದು ಸಪ್ತಾಂಗ ಥಿಯರಿಯಲ್ಲಿ ಎನ್ನುವಂಥದ್ದು 7 ಅಂಗಗಳನ್ನ ಕೌಟಿಲ್ಯ ತಿಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸ್ವಾಮಿನ್, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ ಅಂಡ್ ಮಿತ್ರ. ಈ 7 ಸಪ್ತ ಅಂಗಗಳು ರಾಜ್ಯಕ್ಕೆ ಇರಬೇಕು ಎಂದು ಕೌಟಿಲ್ಯ ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಅಕಾರ್ಡಿಂಗ್ ಟು ಪ್ಲೇಟೋ, ನೋಡಿ, ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ 4 ಅಂಗಗಳು ಎನ್ನುವಂಥದ್ದು, ಮೂಲಾಂಶಗಳು ಇರಬೇಕು ಎನ್ನುವಂಥದ್ದನ್ನ ಇಲ್ಲಿ ಯಾರು ಹೇಳಿದ್ದಾರೆ? ಒಂದು ವ್ಯವಸ್ಥೆಯಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದು ಯಾವ್ಯಾವುದು? ಪಾಪ್ಯುಲೇಷನ್, ಟೆರಿಟರಿ, ಗವರ್ನಮೆಂಟ್ ಅಂಡ್ ಸಾವರ್ನಿಟಿ. ಜನಸಂಖ್ಯೆ, ನಿರ್ದಿಷ್ಟವಾದಂತಹ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ ಎನ್ನುವಂಥದ್ದು. ಅದೇ ರೀತಿಯಾಗಿ ಅಕಾರ್ಡಿಂಗ್ ಟು ಪ್ಲೇಟೋ, ವಾಟ್ ಶುಡ್ ಬಿ ದಿ ಪಾಪ್ಯುಲೇಷನ್ಸ್ ಆಫ್ ಸ್ಟೇಟ್? ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಎನ್ನುವಂಥದ್ದು ಎಷ್ಟು ಇರಬೇಕು? ಟು ದಿ ಐಡಿಯಲ್ ಸ್ಟೇಟ್, ಅಕಾರ್ಡಿಂಗ್ ಟು ಪ್ಲೇಟೋ, ಇನ್ ಐಡಿಯಲ್ ಸ್ಟೇಟ್ ಇನ್ 5040 ಪಾಪ್ಯುಲೇಷನ್, ಜನಸಂಖ್ಯೆ ಎನ್ನುವಂಥದ್ದು ಎಷ್ಟಿರಬೇಕು ಅಂತ ಹೇಳಿದಾನೆ ಪ್ಲೇಟೋ ಎನ್ನುವಂಥವನು? ಒಂದು ರಾಜ್ಯದಲ್ಲಿ 5040 ಜನರು ಎನ್ನುವಂಥವ್ರು ಇರಬೇಕು ಅಂತ ಹೇಳಿದಾನೆ. ಅದೇ ರೀತಿಯಾಗಿ ಹೂ ಸೆಡ್ ದಟ್ ಇಸ್ ಪಾಪ್ಯುಲೇಷನ್ಸ್ ಆಫ್ ದಿ ಸ್ಟೇಟ್ ಶುಡ್ ಬಿ 10,000. ಅದೇ ರೀತಿಯಾಗಿ ರಾಜ್ಯದ ಜನಸಂಖ್ಯೆಯು 10,000 ಇರಬೇಕು ಎಂದು ಯಾರು ತಿಳಿಸಿದ್ದಾರೆ? ಅಕಾರ್ಡಿಂಗ್ ಟು ರೂಸೋ ಎನ್ನುವಂಥವನು ಏನ್ ಹೇಳಿದ್ದಾನೆ? ಒಂದು ರಾಜ್ಯದಲ್ಲಿ 10,000 ಜನಸಂಖ್ಯೆ ಎನ್ನುವಂಥದ್ದು ಇರಬೇಕು ಅಂತ ಹೇಳಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಹೂ ಈಸ್ ದಿ ಆಥರ್ ಆಫ್ ದಿ ಬುಕ್ ಅರ್ಥಶಾಸ್ತ್ರ? ಆಲ್ರೆಡಿ ನಾವು ನೋಡಿದ್ವಿ, ಅರ್ಥಶಾಸ್ತ್ರ ಕೃತಿಯನ್ನ ಬರೆದಂಥವರು ಯಾರು? ಕೌಟಿಲ್ಯ. ಅರ್ಥಶಾಸ್ತ್ರ ಕೃತಿಯನ್ನ ಬರೆದವರು ಕೌಟಿಲ್ಯ. ನೆಕ್ಸ್ಟ್, ನೇಮ್ ದಿ ಸ್ಟೇಟ್ ವಿಚ್ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್? ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಯಾವುದು? ನಿಮಗೆ ಗೊತ್ತಿದೆ ಆಲ್ರೆಡಿ. 2 ನೀವು ದೇಶವನ್ನ ಹೆಸರಿಸಬಹುದು. ಯಾವುದು? ಚೀನಾ ಅಂಡ್ ಇಂಡಿಯಾ. ಚೀನಾ ಅಂಡ್ ಇಂಡಿಯಾ, ಭಾರತ ಮತ್ತು ಚೀನಾ ಎನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೇಮ್ ಎ ಸ್ಟೇಟ್ ವಿತ್ ಲೋವೆಸ್ಟ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್. ವಿಶ್ವದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ದೇಶ ಯಾವುದು? ನೌರು ಅಂಡ್ ವ್ಯಾಟಿಕನ್ ಸಿಟಿ. ನೌರು ಅಂಡ್ ವ್ಯಾಟಿಕನ್ ಸಿಟಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಹೂ ಸೆಡ್ ದಟ್ ಗುಡ್ ಪೀಪಲ್ ಬಿಲ್ಡ್ ಎ ಗುಡ್ ಸ್ಟೇಟ್? ಯಾರು ಹೇಳ್ತಾರೆ? ಉತ್ತಮ ಪ್ರಜೆಗಳು ಉತ್ತಮ ದೇಶವನ್ನ ಕಟ್ಟಬಲ್ಲರು. ಈ ಮಾತನ್ನ ಹೇಳಿದಂಥವರು ಯಾರು?
ಅಕಾರ್ಡಿಂಗ್ ಟು ಅರಿಸ್ಟಾಟಲ್. ಅರಿಸ್ಟಾಟಲ್ ಎನ್ನುವಂಥವನು ಏನು ಹೇಳಿದ್ದಾನೆ, ಉತ್ತಮ ಪ್ರಜೆಗಳು ಉತ್ತಮ ರಾಜ್ಯವನ್ನ ಕಟ್ಟಬಲ್ಲರು ಅಂತ ಹೇಳಿರುವಂತದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಟೆರಿಟೋರಿಯಲ್ಲೂ ಸಹ ಏನಾಗಿರುವಂತದ್ದು, ಕಡಿಮೆ ಟೆರಿಟೋರಿ ಲೆಸ್ ಟೆರಿಟೋರಿ ಅಂದ್ರೆ ಕಡಿಮೆ ಆದಂತಹ ಒಂದು ಭೂಪ್ರದೇಶ ಹೊಂದಿರುವಂತಹ ರಾಷ್ಟ್ರ ಯಾವುದಂತ ನಾವು ತಗೊಂಡಾಗ ವ್ಯಾಟಿಕನ್ ಸಿಟಿ, ಮೊನಾಕೋ, ಸನ್ ಮ್ಯಾರಿಯೋ ಇನ್ ಎಕ್ಸೆಟ್ರಾ. ಅಂದ್ರೆ ಈ ಎಲ್ಲ ರಾಷ್ಟ್ರಗಳು ಅಥವಾ ರಾಜ್ಯಗಳು ಎನ್ನುವಂಥದ್ದು ಕಡಿಮೆ ಭೂಪ್ರದೇಶವನ್ನು ಹೊಂದಿರುವಂತದ್ದು. ಲಾರ್ಜೆಸ್ಟ್ ಟೆರಿಟೋರೀಸ್ ರಷ್ಯಾ, ಚೈನಾ, USA ಅಂಡ್ ಅಮೆರಿಕಾ ಅಂಡ್ ಅದರ್ ಸ್ಟೇಟ್. ರಷ್ಯಾ ಇರ್ಬೋದು, ಕೆನಡಾ ಇರ್ಬೋದು, USA ಇರ್ಬೋದು, ಇಂಡಿಯಾ, ಭಾರತ ಇರ್ಬೋದು, ಎಲ್ಲ ರಾಷ್ಟ್ರಗಳು ಅಥವಾ ರಾಜ್ಯಗಳು ಎನ್ನುವಂಥದ್ದು ಹೆಚ್ಚು ಭೂಪ್ರದೇಶವನ್ನ ಹೊಂದಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಸೊ ಇಲ್ಲಿ ತನಕ ನಾವು ಕಳೆದಂತಹ ಒಂದು ಅವಧಿಯಲ್ಲಿ ಅಭ್ಯಾಸವನ್ನ ಮಾಡಿರುವಂತದ್ದನ್ನ ಕಾಣಬಹುದಾಗಿದೆ. ಟುಡೇ ವಿ ಆರ್ ಡಿಸ್ಕಸ್ ಅಬೌಟ್ ಅನದರ್ 2 ಪಾಯಿಂಟ್. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವು ಉಳಿದಂತಹ 2 ಮೂಲ ಅಂಶಗಳು ಯಾವುದು, ಗವರ್ನಮೆಂಟ್ ಅಂಡ್ ಸಾವರ್ನಿಟಿ, ಸರ್ಕಾರ ಮತ್ತು ಪರಮಾಧಿಕಾರದ ಕುರಿತಾಗಿ ತಿಳಿಯೋಣ. ಥರ್ಡ್ ಒನ್ ಪಾಯಿಂಟ್, ಎಲಿಮೆಂಟ್ಸ್ ಆಫ್ ಸ್ಟೇಟ್. ಮೂಲ ಅಂಶಗಳಲ್ಲಿ, ರಾಜ್ಯದ ಮೂಲ ಅಂಶಗಳಲ್ಲಿ ಮೂರನೆಯ ಒಂದು ಪ್ರಮುಖ ಅಂಶವಾದಂತಹ ಸರ್ಕಾರ. ದಿ ಸ್ಟೇಟ್ ಕೆನಾಟ್ ಬಿ ಆರ್ಗನೈಸ್ಡ್ ಓನ್ಲಿ ಬೈ ಪಾಪ್ಯುಲೇಷನ್ ಅಂಡ್ ಟೆರಿಟೋರಿ. ಇಟ್ ನೀಡ್ಸ್ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ದಟ್ ಇಸ್ ದಿ ಗವರ್ನಮೆಂಟ್. ನೋಡಿ, ಕೇವಲ ಜನಸಂಖ್ಯೆ ಮತ್ತು ಕೇವಲ ಭೂಪ್ರದೇಶದಿಂದ ಒಂದು ರಾಜ್ಯ ಎನ್ನುವಂಥದ್ದು ರಚನೆಯಾಗಲು ಸಾಧ್ಯ ಇಲ್ಲದೆ ಇರುವಂಥದ್ದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ರಾಜ್ಯದ ಮತ್ತೊಂದು ಪ್ರಮುಖ ಮೂಲಾಂಶವೆಂದರೆ ಸರ್ಕಾರ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಈಸ್ ದಿ ಗವರ್ನಮೆಂಟ್ ವಿಚ್ ವರ್ಕ್ಸ್ ಆಫ್ ಫುಲ್ಫಿಲ್ ದಿ ಗೋಲ್ಸ್ ಆಫ್ ದಿ ಸ್ಟೇಟ್. ಒಂದು ರಾಜ್ಯದ ಗುರಿಯನ್ನ ಈಡೇರಿಸುವಲ್ಲಿ ಸರ್ಕಾರದ ಪಾತ್ರ ಎನ್ನುವಂಥದ್ದು ಪ್ರಮುಖವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಿ ಸ್ಟೇಟ್ ವಿಥೌಟ್ ಗವರ್ನಮೆಂಟ್ ಲೀಡ್ಸ್ ಟು ಅನಾರ್ಕಿ. ಅಂದ್ರೆ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರವು ರಾಜ್ಯದ ಒಂದು ಆಡಳಿತ ಯಂತ್ರ ಮತ್ತು ಪ್ರತಿನಿಧಿ ನಿಯೋಗಿಯಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಗವರ್ನಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಮೆಷಿನರಿ ಆಫ್ ದಿ ಸ್ಟೇಟ್. ಟು ದಿ ಮೆಷಿನರಿ ಆಫ್ ದಿ ಸ್ಟೇಟ್. ಸರ್ಕಾರ ಎನ್ನುವಂಥದ್ದು ರಾಜ್ಯದ ಒಂದು ಆಡಳಿತ ಯಂತ್ರ ಅಥವಾ ಪ್ರತಿನಿಧಿಯಾಗಿರಿ ಅಥವಾ ನಿಯೋಗಿಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ವಾಟ್ ಈಸ್ ಗವರ್ನಮೆಂಟ್ ಅಂತ ಕೇಳಿದಾಗ ಇದು ಆನ್ಸರ್ ಬರೀಬೇಕು. ಗವರ್ನಮೆಂಟ್ ಈಸ್ ಕನ್ಸಿಡರ್ ಆಸ್ ಮೆಷಿನರಿ ಆಫ್ ದಿ ಸ್ಟೇಟ್. ರಾಜ್ಯದ ಆಡಳಿತ ಯಂತ್ರ ಅಥವಾ ನಿಯೋಗಿಯಾಗಿರುವಂಥದ್ದು ಸರ್ಕಾರ ಎನ್ನುವಂಥದ್ದು ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಇಟ್ ಗವರ್ನಮೆಂಟ್ಸ್ ದಿ ಪೀಪಲ್ ಅಂಡ್ ಮೇಂಟೈನ್ಸ್ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್. ಸರ್ಕಾರ ಎನ್ನುವಂಥದ್ದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಕಾರ್ಯವನ್ನ ನಿರ್ವಹಿಸುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಬ್ಲಂಟಸ್ಲಿ ಎನ್ನುವಂಥವನು ಒಂದು ಮಾತನ್ನು ಹೇಳ್ತಾನೆ, ಸರ್ಕಾರವೇ ಇಲ್ಲದ ರಾಜ್ಯ ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ನಶಿಸುತ್ತದೆ ಎನ್ನುವಂಥದ್ದು ಅಕಾರ್ಡಿಂಗ್ ಟು ಬ್ಲಂಟಸ್ಲಿ ಹೇಳಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನೋಡಿ, ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆ ಇಂಟೆಲಿಜೆಂಟ್ ಪರ್ಸನ್, ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ, ಒಂದು ಸಿಕ್ಕಾಪಟ್ಟೆ ಬುದ್ಧಿವಂತ ಇದ್ದಾನೆ. ಅವನ ಬುದ್ಧಿವಂತ ವ್ಯವಸ್ಥೆ ಏನಿದೆ, ಅವನೊಂದು ಮೈಂಡ್ ವ್ಯವಸ್ಥೆ ಏನಿದೆ, ಅದಕ್ಕೆ ಅವನ ಬಾಡಿ ಸಪೋರ್ಟ್ ಮಾಡದೇ ಇದ್ರೆ, ಅಂದ್ರೆ ಕೆಲವೊಂದಿಷ್ಟು ಅಂಗಗಳು ಊನವಾಗಿದೆ ಅಂತ ಇಟ್ಟುಕೊಳ್ಳೋಣ. ಆ ಬುದ್ಧಿವಂತನಿಗೆ ಆ ಒಂದು ಇಂಟೆಲಿಜೆಂಟ್ ಅನ್ನ ಅವನು ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವನ ಬಾಡಿನೂ ಸಹ ಅಷ್ಟೇ ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ರಾಜ್ಯದಲ್ಲಿ ಜನಸಂಖ್ಯೆ ಮತ್ತು ಆ ಒಂದು ಜನಸಂಖ್ಯೆಯಲ್ಲಿ ಭೂಪ್ರದೇಶನೂ ಸಹ ಇದೆ ಅಂತಂದ್ರೆ ಅಲ್ಲಿ ಬಾಡಿ ಮತ್ತೆ ಮೈಂಡ್, ಬುದ್ಧಿ ಮತ್ತು ಅವನ ಅಂಗಾಂಗಗಳು ಎನ್ನುವಂಥದ್ದು ಸಂಪೂರ್ಣವಾದಂತಹ ಒಂದು ಸಪೋರ್ಟ್ ಅನ್ನ ಕೊಟ್ಟಾಗ ಮಾತ್ರ ಅವನು ತನ್ನ ಒಂದು ಗುರಿಯತ್ತ ನಡೆಯಲಿಕ್ಕೆ ಸಾಧ್ಯ ಆಗುವಂಥದ್ದು. ಕೇವಲ
ಬಾಡಿ ಇದೆ, ಕೈ ಕಾಲು ಕಣ್ಣು ಎಲ್ಲದೂ ಸಹ ಇದೆ. ಬಟ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮೈಂಡ್ ಇಲ್ಲ ಅಂತಂದ್ರೆ, ಬುದ್ಧಿ ಇಲ್ಲ ಅಂತಂದ್ರೆ ಅದೊಂದು ಉತ್ತಮ ವ್ಯಕ್ತಿಯ ಎನಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಭೂಪ್ರದೇಶ ಮತ್ತು ಜನಸಂಖ್ಯೆ ಏನಿದೆ, ಪಾಪ್ಯುಲೇಷನ್ ಅಂಡ್ ಟೆರಿಟರಿ ಆರ್ ಸಿಮಿಲರ್ ಇನ್ ಹ್ಯೂಮನ್ ಬಾಡಿ ಅಲ್ವಾ. ನಾವು ತಕೊಳ್ಳೋಣ ಹೀಗೆ ಫಾರ್ ಎಕ್ಸಾಂಪಲ್ ಆಗಿ, ಈ ಒಂದು ಭೂಪ್ರದೇಶ ಮತ್ತು ಜನಸಂಖ್ಯೆ ಎನ್ನುವಂಥದ್ದು ಒಬ್ಬ ಮನುಷ್ಯನ ಅಂಗಾಂಗಗಳಿಗೆ ಹೋಲಿಸೋಣ. ಅದೇ ರೀತಿಯಾಗಿ ಗೌರ್ನಮೆಂಟ್ ಆರ್ ಮೈಂಡ್, ಸರ್ಕಾರ ಎನ್ನುವಂಥದ್ದು ಒಂದು ತಲೆ ಅಥವಾ ಬುದ್ಧಿ ಅಂತ ನಾವಿಟ್ಟುಕೊಂಡ್ರೆ, ಇಲ್ಲಿ ಕೈಕಾಲು ಅಂಗಾಂಗಗಳೆಲ್ಲವೂ ಸಹ ಸರಿಯಾಗಿದೆ. ಆದ್ರೆ ಬುದ್ಧಿ ಸರಿ ಇಲ್ಲದೆ ಇದ್ರೆ ಸರಿಯಾದಂತಹ ವ್ಯಕ್ತಿ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆ ಒಂದು ಬಾಡಿಯ ಪಾರ್ಟ್ಸ್ಗಳನ್ನ ಕಂಟ್ರೋಲ್ ಮಾಡುವಂಥದ್ದು, ನಮ್ಮ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ನಿಯಂತ್ರಿಸಲಿಕ್ಕೆ ಯಾವುದು ಬೇಕಾಗಿರುತ್ತೆ? ಇಲ್ಲಿ ದಿ ಇಂಪಾರ್ಟೆಂಟ್ ಆನ್ ಮೈಂಡ್, ಅಂದ್ರೆ ಇಲ್ಲಿ ಬುದ್ಧಿವಂತನಿಕೆ ಎನ್ನುವಂಥದ್ದು ಅಥವಾ ಬುದ್ಧಿ ಎನ್ನುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಹಾಗಾಗಿ ರಾಜ್ಯದಲ್ಲೂ ಸಹಿತ ಅಷ್ಟೇ, ಜನಸಂಖ್ಯೆಯನ್ನ ಅಥವಾ ಭೂಪ್ರದೇಶವನ್ನ, ಅಲ್ಲಿರುವಂತಹ ಜನರ ಚಟುವಟಿಕೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಕಾನೂನು ವ್ಯವಸ್ಥೆಗಳ ಬೇಕು. ಆ ಕಾನೂನು ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಸರ್ಕಾರಗಳು ಎನ್ನುವಂಥದ್ದು ಇರಬೇಕಾಗತ್ತೆ. ಕಂಟ್ರೋಲ್ ಆನ್ ದಿ ಪೀಪಲ್, ಜನರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕಾಯ್ದೆ ಕಾನೂನುಗಳನ್ನ ಹೊರಡಿಸುವಂತಹ ಸರ್ಕಾರ ಎನ್ನುವಂಥದ್ದು ಬೇಕಾಗಿರುತ್ತೆ. ಆ ಸರ್ಕಾರ ಅತ್ಯಂತ ಪ್ರಮುಖವಾದಂತಹ ಅಂಗ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಗೌರ್ನಮೆಂಟ್ ಕನ್ಸಿಸ್ಟ್ ಆಫ್ their organs, 3 organs. It's a modern government. ಆಧುನಿಕ ಒಂದು ಸರ್ಕಾರದಲ್ಲಿ ನಾವು ಪ್ರಮುಖವಾಗಿ 3 ಅಂಗಗಳನ್ನು ನೋಡ್ತೀವಿ. ಇಟ್ಸ್ ಎ 3 organs. There are 3 organs of the government. ಸರ್ಕಾರದಲ್ಲಿ ನಾವು ಪ್ರಮುಖವಾಗಿ 3 ಅಂಗಗಳನ್ನ ಕಾಣ್ತೀವಿ. ಫಸ್ಟ್ ಒನ್ ಇಸ್ ಎ ಲೆಜಿಸ್ಲೇಚರ್. ಲೆಜಿಸ್ಲೇಚರ್ ವರ್ಕ್ ಇನ್ ಎನಾಕ್ಟ್ಸ್ ದಿ ಲಾ. ಮೊದಲನೇದಾಗಿ ಶಾಸಕಾಂಗ. ಶಾಸಕಾಂಗ ಎನ್ನುವಂಥದ್ದು ಕಾನೂನುಗಳನ್ನ ರೂಪಿಸುವಂಥದ್ದು. ಕಾನೂನುಗಳನ್ನ ರೂಪಿಸುವ ಅಂಗ ಯಾವುದು? ಶಾಸಕಾಂಗ. ಸೆಕೆಂಡ್ ಒನ್ ಇಸ್ ಎ ಎಕ್ಸಿಕ್ಯೂಟಿವ್, ಇಸ್ ದಿ ಎನ್ಫೋರ್ಸ್ಡ್ ದಿ ಲಾ. ಕಾನೂನುಗಳನ್ನ ಜಾರಿಗೊಳಿಸುವಂತಹ ಅಂಗವನ್ನ ನಾವು ಕಾರ್ಯಾಂಗ ಅಂತ ಕರಿತೀವಿ. ಇಸ್ ಟು ದಿ ಜುಡಿಷಿಯರಿ, ಇಸ್ ಇಂಟರ್ಪ್ರಿಟ್ಸ್ ದಿ ಲಾ ಅಂಡ್, ಅಂದ್ರೆ ಕಾನೂನುಗಳಿಗೆ ಅರ್ಥ ವಿವರಣೆ ನೀಡುವುದರ ಜೊತೆಗೆ ಕಾನೂನನ್ನ ಉಲ್ಲಂಘಿಸಿದರೆ ಶಿಕ್ಷೆಯನ್ನ ನೀಡುವ ಅಧಿಕಾರ ಎನ್ನುವಂಥದ್ದು ಜುಡಿಷಿಯರಿ, ನ್ಯಾಯಾಂಗಕ್ಕೆ ಇರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಈ 3 ಅಂಗಗಳು ಪ್ರಮುಖವಾಗಿ ಸರ್ಕಾರದಲ್ಲಿ ಇರುವಂತದ್ದನ್ನ ನಾವು ನೋಡ್ತೀವಿ. ಹಾಗಿದ್ರೆ ಶಾಸಕಾಂಗ ಕಾನೂನುಗಳನ್ನು ರಚನೆ ಮಾಡುತ್ತೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಲೆಜಿಸ್ಲೇಚರ್ ಅಲ್ಲಿ ಬರುವಂತ ವ್ಯವಸ್ಥೆಗಳು ಯಾರು? ನಾವು ನೀವು ಶಾಸಕಾಂಗದಲ್ಲಿ ಬರ್ತೀವಾ? ಇಲ್ಲ. ಹಾಗಿದ್ರೆ ಲೆಜಿಸ್ಲೇಚರ್ ಅಲ್ಲಿ, ಶಾಸಕಾಂಗದಲ್ಲಿ ಇರುವಂತದ್ದು 2 ಹೌಸಸ್ ಆಫ್ ದಿ ಪಾರ್ಲಿಮೆಂಟ್, 2 ಸದನಗಳನ್ನು ನಾವು ನೋಡ್ತೀವಿ. ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್. ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್, ಲೋಕಸಭಾ ಅಂಡ್ ರಾಜ್ಯಸಭಾ. ಲೋಕಸಭೆ ಮತ್ತು ರಾಜ್ಯಸಭೆ ಈ 2 ಸೇರಿಸಿ ನಾವೇನಂತ ಕರಿತೀವಿ? ಲೆಜಿಸ್ಲೇಚರ್, ಶಾಸಕಾಂಗ. ಈ 2 ಸದನವನ್ನ ಸೇರಿಸಿ ಶಾಸಕಾಂಗ ಅಂತ ಕರಿತೀವಿ. ಅದು ಸೆಂಟ್ರಲ್ ಅಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಆದ್ರೆ, ಸ್ಟೇಟ್ ಅಲ್ಲಿ ಕೇಂದ್ರದಲ್ಲಿ ವಿಧಾನಸಭಾ ಅಂಡ್ ವಿಧಾನ ಪರಿಷತ್. ಈ 2 ಸದನವನ್ನ ನಾವೇನಂತ ಕರಿತೀವಿ? ಶಾಸಕಾಂಗ. ಶಾಸಕಾಂಗ ಎಂದು ಕರೆಯುವಂತದ್ದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಟು ದಿ ಎಕ್ಸಿಕ್ಯೂಟಿವ್. ವಾಟ್ ಇಸ್ ಎಕ್ಸಿಕ್ಯೂಟಿವ್? ಎಕ್ಸಿಕ್ಯೂಟಿವ್ ಆರ್ ದಿ ಎನ್ಫೋರ್ಸ್ ದಿ ಲಾ. ಕಾನೂನನ್ನ ಜಾರಿಗೆಗೊಳಿಸುವಂತವರು ಯಾರು ಇರ್ತಾರೋ ಅವರೇ ಕಾರ್ಯಾಂಗ ಆಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗಿದ್ರೆ ಕಾರ್ಯಾಂಗ ಅಂತಂದ್ರೆ ಯಾವುದು, ಶಾಸಕಾಂಗ ಅಂತಂದ್ರೆ ಯಾವುದು ಅಂತ ಗೊತ್ತಾಯ್ತು. 2 ಹೌಸಸ್ಗಳು, ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್, ಲೋಕಸಭಾ ಅಂಡ್ ರಾಜ್ಯಸಭಾ. ಇದು ಮೇಲ್ಮನೆ ಮತ್ತು ಕೆಳಮನೆಯನ್ನು ಸೇರಿಸಿ ಶಾಸಕಾಂಗ ಅಂತ ಕರಿತೀವಿ. ಅದೇ ರೀತಿಯಾಗಿ ಕಾರ್ಯಾಂಗ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅಂಡ್ ಅದರ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರಧಾನಮಂತ್ರಿಯನ್ನೊಳಗೊಂಡಂತಹ ಮಂತ್ರಿಮಂಡಲವನ್ನ ನಾವೇನಂತ ಕರಿತೀವಿ? ಕಾರ್ಯಾಂಗ ಅಂತ ಕರಿತೀವಿ. ಅದೇ ರೀತಿಯಾಗಿ ಸ್ಟೇಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂಡ್ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್.
ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಆತನನ್ನೊಳಗೊಂಡಂತಹ ಮಂತ್ರಿಮಂಡಲವನ್ನ ಕಾರ್ಯಾಂಗ ಅಂತ ಕರಿತೀವಿ. ಶಾಸಕಾಂಗ ಮಾಡಿದಂತಹ ಕಾನೂನುಗಳನ್ನ ಎಫೆಕ್ಟಿವ್ಫುಲ್ ಆಗಿ ಒಂದು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಸಂಪೂರ್ಣ ಜವಾಬ್ದಾರಿ ಎನ್ನುವಂಥದ್ದು ಯಾರ ಮೇಲೆ ಇರುತ್ತೆ? ಪ್ರೈಮ್ ಮಿನಿಸ್ಟರ್ ಅಂಡ್ ಅದರ್ ಮಿನಿಸ್ಟರ್ಸ್, ಪ್ರಧಾನಮಂತ್ರಿ ಮತ್ತು ಆತನ ಒಳಗೊಂಡಂತಹ ಮಂತ್ರಿಮಂಡಲಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನೇ ಕಾರ್ಯಾಂಗ ಅಂತ ನಾವು ಕರಿತೀವಿ. ದಿ ಲಾಸ್ಟ್ ಒನ್ ಜುಡಿಷಿಯರಿ, ನ್ಯಾಯಾಂಗ ಎನ್ನುವಂಥದ್ದು. ದಿ ಜುಡಿಷಿಯರಿ ಆರ್ ಇಂಟರ್ಪ್ರಿಟ್ಸ್ ದಿ ಲಾ, ಕಾನೂನುಗಳಿಗೆ ಅರ್ಥ ವಿವರಣೆಯನ್ನ ನೀಡುವುದರ ಜೊತೆಗೆ ಕಾನೂನುಗಳನ್ನ ಉಲ್ಲಂಘಿಸಿದರೆ ಶಿಕ್ಷೆಯನ್ನ ನೀಡುವಂತಹ ಸಂಪೂರ್ಣವಾದಂತಹ ಅಧಿಕಾರ ಎನ್ನುವಂಥದ್ದು ಇಲ್ಲಿ ನ್ಯಾಯಾಂಗಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಈ 3 ಅಂಗಗಳು, ನ್ಯಾಯಾಂಗ ಅಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ವಾ? ಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇನ್ನು ಅದರ್ ತಾಲೂಕಾ ಲೆವೆಲ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಈ ಎಲ್ಲ ಕೋರ್ಟ್ ವ್ಯವಸ್ಥೆ ಎನ್ನುವಂಥದ್ದು ಏನಿದೆ ಅದು ಜುಡಿಷಿಯರಿ. ಒಂದು ಕಾನೂನುಗಳ ಅರ್ಥ ವಿವರಣೆಯನ್ನು ನೀಡುವುದರ ಜೊತೆಗೆ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆಯನ್ನು ನೀಡುವಂತಹ ಅಧಿಕಾರ ಎನ್ನುವಂಥದ್ದು ಇಲ್ಲಿ ನ್ಯಾಯಾಂಗಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಓಕೆ, ಇಟ್ಸ್ 3 ಆರ್ಗನ್ಸ್, ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಪ್ರಮುಖವಾದಂತಹ 3 ಅಂಗಗಳು ಅಂತ ನಾವು ಇದನ್ನ ಕರಿತೀವಿ. ಫಸ್ಟ್ ಒನ್ ಇಸ್ ಎ ಲೆಜಿಸ್ಲೇಚರ್, ಸೆಕೆಂಡ್ ಒನ್ ಇಸ್ ಎ ಎಕ್ಸಿಕ್ಯೂಟಿವ್, ಥರ್ಡ್ ಒನ್ ಇಸ್ ಎ ಜುಡಿಷಿಯರಿ. His functions, the legislature are enact law, executive are enforced law, and judiciary are interprets the law. ಶಾಸಕಾಂಗ ಎನ್ನುವಂಥದ್ದು ಕಾನೂನುಗಳನ್ನು ರೂಪಿಸಿದರೆ, ಕಾರ್ಯಾಂಗ ಎನ್ನುವಂಥದ್ದು ಶಾಸಕಾಂಗ ರಚಿಸಿದಂತಹ ಕಾನೂನನ್ನ ಸರಿಯಾಗಿ ಜಾರಿಗೊಳಿಸುವಂತ ಜವಾಬ್ದಾರಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ನ್ಯಾಯಾಂಗ ಎನ್ನುವಂಥದ್ದು ಆ ಒಂದು ಕಾನೂನಿಗೆ ಅರ್ಥ ವಿವರಣೆಯನ್ನು ನೀಡುವುದರ ಜೊತೆಗೆ ನ್ಯಾಯ ನಿರ್ವಹಣೆಯ ಜೊತೆಗೆ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆಯನ್ನು ನೀಡುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ನ್ಯಾಯಾಂಗಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದು. ದಿ ಸ್ಟೇಟ್ ಶುಡ್ ಹ್ಯಾವ್ ಇಟ್ಸ್ ಓನ್ ಗವರ್ನಮೆಂಟ್ ವಿಚ್ ಮೇ ಬಿ ಇನ್ ಎನಿ ಫಾರ್ಮ್ ಲೈಕ್ ದಿ ಡೆಮೊಕ್ರೆಟಿಕ್, ಡಿಕ್ಟೇಟರಿಯಲ್, ಮೊನಾರ್ಕಿ ಆರ್ ಸೋಷಿಯಾಲಿಸ್ಟ್ ಅಂಡ್ ಲೈಕ್ ವಿಶ್. ಅಂದ್ರೆ ರಾಜ್ಯ ರಚನೆಯಲ್ಲಿ ಸರ್ಕಾರವು ಒಂದು ಪ್ರಮುಖವಾದಂತಹ ಅಂಗವಾಗಿದ್ದು, ಅದು ರಾಜಪ್ರಭುತ್ವ ಇರ್ಬೋದು, ಸಮಾಜವಾದ ಇರ್ಬೋದು, ನಿರಂಕುಶವಾದ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಯಾವುದೇ ರೀತಿಯಾದಂತಹ ಸರ್ಕಾರ ವ್ಯವಸ್ಥೆ, ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲೂ ಸಹ ಸರ್ಕಾರ ಎನ್ನುವಂಥದ್ದು ಪ್ರಮುಖವಾಗಿ ಬೇಕಾಗಿರುತ್ತೆ. ಅದೊಂದು ಸರ್ಕಾರದ ಹೊರತಾಗಿ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ದಿ ಸಾವರ್ನಿಟಿ ಇಸ್ ಎ ಲಾಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಕೊನೆಯ ರಾಜ್ಯದ ಪ್ರಮುಖ ಮೂಲ ಅಂಶವಾದಂತಹ ಪರಮಾಧಿಕಾರ ಎನ್ನುವಂಥದ್ದು ಬೇಕಾಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್ ಈಸ್ ಸಾವರ್ನಿಟಿ. ರಾಜ್ಯದ ಅತ್ಯಂತ ಅಗತ್ಯವಾದಂತಹ ಮೂಲ ಅಂಶವೆಂದರೆ ಪರಮಾಧಿಕಾರ ಆಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇಟ್ ಈಸ್ ದಿ ಸುಪ್ರೀಂ ಪವರ್ ಆಫ್ ದಿ ಸ್ಟೇಟ್. ಇಟ್ ಈಸ್ ದಿ ಸುಪ್ರೀಂ ಪವರ್ಸ್ ಆಫ್ ದಿ ಸ್ಟೇಟ್. ಇದು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವಾಗಿರುವಂಥದ್ದನ್ನು ನಾವು ನೋಡಬಹುದು. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ. ವಾಟ್ ಈಸ್ ಸಾವರ್ನಿಟಿ? ಸಾವರ್ನಿಟಿ ಈಸ್ ದಿ ಸುಪ್ರೀಂ ಪವರ್ ಆಫ್ ಸ್ಟೇಟ್. ಪರಮಾಧಿಕಾರ ಎಂದರೇನು ಅಂತ ಕೇಳಿದವಾಗ ಉತ್ತರ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಕಾರ್ಡಿಂಗ್ ಟು ಬೋರ್ಡಿನ್, sovereignty is the supreme power over citizens and subject by law. ಅಂದರೆ ಬೋರ್ಡಿನ್ ರವರು ಏನ್ ಹೇಳ್ತಾರೆ, ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಹಾಗೂ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವಶ್ರೇಷ್ಠವಾದಂಥ ಅಧಿಕಾರ ಎಂದು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ
ಭೂಪ್ರದೇಶ ಇರುತ್ತೆ, ಜನಸಂಖ್ಯೆ ಇರುತ್ತೆ, ಗವರ್ನಮೆಂಟ್ ಇರುತ್ತೆ, ಬಟ್ ನಾಟ್ ಎ ಪವರ್. ಆದರೆ ಸರ್ಕಾರಕ್ಕಿರ್ಬೋದು ಅಥವಾ ರಾಜ್ಯಕ್ಕೆ ಇರ್ಬೋದು ಯಾವುದೇ ರೀತಿಯಾದಂಥ ಅಧಿಕಾರ ಇರೋದಿಲ್ಲ. ಆಗ ಆ ಒಂದು ರಾಜ್ಯ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೋಡೇನ್ರವರು ಏನು ಹೇಳ್ತಾರೆ, ಆ ಒಂದು ರಾಜ್ಯದ ಪ್ರಜೆಗಳ ಮೇಲೆ ಸರ್ಕಾರ ಅಥವಾ ರಾಜ್ಯ ಹೊಂದಿರುವಂತಹ ಅಧಿಕಾರವನ್ನೇ, ಸರ್ವಶ್ರೇಷ್ಠ ಅಧಿಕಾರವನ್ನೇ ಪರಮಾಧಿಕಾರ ಅಂತ ಬೋಡೇನ್ರವರು ಹೇಳಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹೆನ್ಸ್ ವಿ ಕಾಂಟ್ ಥಿಂಕ್ ಆಫ್ ಸ್ಟೇಟ್ ವಿತೌಟ್ ಸಾವರ್ನಿಟಿ. ಅದೇ ರೀತಿಯಾಗಿ ಪರಮಾಧಿಕಾರ ಇಲ್ಲದಂತಹ ಒಂದು ರಾಜ್ಯವನ್ನ ಊಹಿಸಲು ಸಾಧ್ಯವಿಲ್ಲ. ಇಟ್ ಈಸ್ ದಿ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಸ್ಟೇಟ್. ಇಟ್ ಈಸ್ ದಿ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಸ್ಟೇಟ್. ಪರಮಾಧಿಕಾರ ಎನ್ನುವಂಥದ್ದು ರಾಜ್ಯದ ಹೃದಯ ಮತ್ತು ಆತ್ಮ ಎಂದು ತಿಳಿಸಲಾಗಿರುವಂಥದ್ದು, ಅದಕ್ಕೆ ಹೋಲಿಸಲಾಗಿರುವಂಥದ್ದನ್ನ ನಾವು ನೋಡಬಹುದು. ನೋಡಿ, ಭೂಪ್ರದೇಶ ಮತ್ತು ಜನಸಂಖ್ಯೆ, ಒಂದು ಮನುಷ್ಯನ ಒಂದು ಬಾಡಿ ಅಂತ ನಾವು ತಗೊಂಡಾಗ ಹ್ಯೂಮನ್ ಬಾಡಿ, ಹೇಗೆ ಆ ಒಂದು ಹ್ಯೂಮನ್ ಬಾಡಿಯನ್ನ ಟೆರಿಟೊರಿ ಅಂಡ್ ಪಾಪ್ಯುಲೇಷನ್, ಜನಸಂಖ್ಯೆ ಮತ್ತು ಭೂಪ್ರದೇಶಕ್ಕೆ ಹೋಲಿಸ್ತೀವಿ. ಅದೇ ನಂತರದಲ್ಲಿ ಗವರ್ನಮೆಂಟ್ ಇಸ್ ಎ ಮೈಂಡ್, ಸರ್ಕಾರ ಎನ್ನುವಂಥದ್ದು ಬುದ್ಧಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಹಾರ್ಟ್ ಅಂಡ್ ಸೋಲ್, ಹೃದಯ ಮತ್ತು ಆತ್ಮ ಇಸ್ ಎ ಸಾವರ್ನಿಟಿ. ಆ ಒಂದು ವ್ಯಕ್ತಿಯ, ಆ ಒಂದು ಮನುಷ್ಯನ ಆತ್ಮ ಮತ್ತು ಹೃದಯ ಎನ್ನುವಂಥದ್ದು ಪರಮಾಧಿಕಾರ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಒಂದು ಮನುಷ್ಯನ ಬಾಡಿಯಲ್ಲಿ ಉಸಿರು, ಬ್ರೀತಿಂಗ್ ಪವರ್ ಸ್ಟಾಪ್ ಆಗ್ಬಿಟ್ಟಿದೆ. ಆವಾಗ ಮೈಂಡ್ ಇದ್ರೇನು, ಆ ಬಾಡಿ ಇದ್ರೇನು ಏನಾದ್ರೂ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಆ ಆತ್ಮ, ಆ ಒಂದು ಬಾಡಿಯಲ್ಲಿರುವಂತ ಜೀವಾತ್ಮ, ಜೀವಿ, ಆ ಒಂದು ಉಸಿರು ಎನ್ನುವಂಥದ್ದು ಏನಾಗಿರುವಂಥದ್ದು ಪರಮಾಧಿಕಾರ. ಹಾಗಾಗಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಇದನ್ನು ನಾವು ಪ್ರಮುಖವಾದಂಥ ಮೂಲ ಅಂಶ ಎಂದು ಕರೆದಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಪರಮಾಧಿಕಾರ ಇಲ್ಲದಂಥ ರಾಜ್ಯವನ್ನ ಊಹಿಸಲು ಸಾಧ್ಯ ಇಲ್ಲದೆ ಇರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಎಷ್ಟು ದಿ ಟೂ ಟೈಪ್ಸ್, ಟೂ ಆಸ್ಪೆಕ್ಟ್ಸ್ ಆಫ್ ಸಾವರ್ನಿಟಿ. ನಾವು ಪರಮಾಧಿಕಾರದಲ್ಲಿ ಎರಡು ಪ್ರಮುಖ ಅಂಶಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ, ಎರಡು ಟೈಪ್ಸ್ ಗಳನ್ನ, ವಿಧಗಳನ್ನ ಕಾಣಬಹುದಾಗಿದೆ. ಫಸ್ಟ್ ಒನ್ ಇಸ್ ಎ ಇಂಟರ್ನಲ್ ಸಾವರ್ನಿಟಿ ಅಂಡ್ ಸೆಕೆಂಡ್ ಒನ್ ಇಸ್ ಎ ಎಕ್ಸ್ಟರ್ನಲ್ ಸಾವರ್ನಿಟಿ. ಫಸ್ಟ್ ಒನ್ ಇಸ್ ಎ internal sovereignty and second one is a external sovereignty. ಮೊದಲನೇದಾಗಿ ಆಂತರಿಕ ಪರಮಾಧಿಕಾರ ಮತ್ತು ಎರಡನೇದಾಗಿ ಬಾಹ್ಯ ಪರಮಾಧಿಕಾರ ಎನ್ನುವಂಥದ್ದು. So internal sovereignty is implies the supreme power of the state over all people, associations and everything within its territory. Everything within its territory. It has powers to maintain law and order and protect the life and property of people. ಹಾಗಿದ್ರೆ ಆಂತರಿಕ ಪರಮಾಧಿಕಾರ ಅಂತಂದ್ರೆ ರಾಜ್ಯವು ತನ್ನ ಭೂಪ್ರದೇಶದಲ್ಲಿನ ಸಮಸ್ತ ಜನತೆ, ಸಂಘ ಸಂಸ್ಥೆಗಳ ಮೇಲೆ ಕಾನೂನು ರಚಿಸುವ, ಜಾರಿಗೆ ತರುವುದು ಮತ್ತು ಅವುಗಳನ್ನ ಉಲ್ಲಂಘಿಸಿದರೆ ಶಿಕ್ಷೆ ನೀಡುವಂತ ಅಧಿಕಾರವನ್ನ ಹೊಂದಿರುವಂಥದ್ದು, ಅದನ್ನೇ ಆಂತರಿಕ ಪರಮಾಧಿಕಾರ ಎಂದು ಕರೆದಿರುವಂಥದ್ದನ್ನ ನಾವು ನೋಡ್ತೀವಿ. ಈ ಒಂದು ಆಂತರಿಕ ಪರಮಾಧಿಕಾರದ ಪ್ರತಿಪಾದಕ ಎಂದು ನಾವು ಬೋಡೇನ್ರವರನ್ನ ಕರೆದಿರುವಂಥದ್ದನ್ನ ಕಾಣಬಹುದು. So, what is internal sovereignty? Internal sovereignty, it is implies the supreme power of states over all associations, peoples and everything within its territory. ನೋಡಿ, ಭಾರತ ಒಂದು ರಾಜ್ಯ. ಈ ಭಾರತಕ್ಕೆ ಟೂ ಆಸ್ಪೆಕ್ಟ್ಸ್ ಆಫ್ ಸಾವರ್ನಿಟಿ ಆರ್ ಟೂ ಟೈಪ್ಸ್ ಆಫ್ ಸಾವರ್ನಿಟಿ. ಭಾರತಕ್ಕೆ ಎರಡು ರೀತಿಯಾದಂತಹ ಪರಮಾಧಿಕಾರ ಇದೆ ಅಲ್ವಾ? ನೋಡಿ, ಭಾರತದಲ್ಲಿ ಏನಿದೆ? ಇದೊಂದು ರಾಜ್ಯ. ಇಟ್ಸ್ ಫೋರ್ ಎಲಿಮೆಂಟ್ಸ್ ಆಫ್ ಇಂಡಿಯಾ. ಭಾರತಕ್ಕೆ 4 ರೀತಿಯಾದಂತಹ ಮೂಲ ಅಂಶಗಳು ಇದೆ. ಏನಿದೆ? ಫಸ್ಟು ಪಾಪ್ಯುಲೇಷನ್,
ಜನಸಂಖ್ಯೆ ಇದೆ ಅಲ್ವಾ ಭಾರತದಲ್ಲಿ. ಸೆ ಟೆರಿಟೋರಿ, ಭೂಪ್ರದೇಶ ಎನ್ನುವಂಥದ್ದು ಇದೆ ಅಲ್ವಾ. ಗೌರ್ನಮೆಂಟ್, ಸರ್ಕಾರ ಎನ್ನುವಂಥದ್ದು ಇದೆ. ಸೋವರ್ನಿಟಿ, ಪರಮಾಧಿಕಾರ, ರಾಜ್ಯವನ್ನ ಆಳುವಂಥ ಅಧಿಕಾರ ಅಥವಾ ಇಡೀ ಒಂದು ದೇಶವನ್ನ ಕಂಟ್ರೋಲ್ ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಇಂಡಿಯಾಗೆ ಇಲ್ವಾ, ಇದೆ. ಅದನ್ನೇ ನಾವು ಸಾವರ್ನಿಟಿ ಅಂತ ಕರಿತೀವಿ. ಈ ಅಧಿಕಾರದಲ್ಲಿ 2 ಟೈಪ್ಸ್, 2 ರೀತಿಯಾದಂಥ ವಿಧಗಳನ್ನು ನಾವು ನೋಡ್ತೀವಿ. ಭಾರತಕ್ಕೆ ಇರುವಂತಹ ಒಂದು ಪರಮಾಧಿಕಾರದಲ್ಲಿ 2 ವಿಧಗಳನ್ನ ಕಾಣ್ತೀವಿ, ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ. ಫಸ್ಟ್ ಒನ್ ಇಸ್ ಇಂಟರ್ನಲ್ ಸಾವರ್ನಿಟಿ. ಆಂತರಿಕ ಪರಮಾಧಿಕಾರ ಅಂತಂದ್ರೆ ಭಾರತ ತನ್ನ ದೇಶದ ಒಳಗಡೆ ಇರುವಂತಹ ಅಸೋಸಿಯೇಷನ್ಸ್, ಪೀಪಲ್ಸ್ ಅಂಡ್ ಎವ್ರಿಥಿಂಗ್ಸ್ ಇಸ್ ವಿತಿನ್ ಇಟ್ಸ್ ಟೆರಿಟೋರಿ. ಭಾರತ ಎನ್ನುವಂಥದ್ದು ತನ್ನ ಒಂದು ಭೂಪ್ರದೇಶದ ಒಳಗಡೆ ಬರುವಂತಹ ಸಂಘ ಸಂಸ್ಥೆಗಳು ಇರಬಹುದು, ಜನರ ಮೇಲೆ ಇರಬಹುದು, ಅಥವಾ ಉಳಿದಂತಹ ಎಲ್ಲ ವ್ಯವಸ್ಥೆಗಳ ಮೇಲೆ ತನ್ನ ಅಧಿಕಾರವನ್ನ ಹೊಂದಿರುವಂಥದ್ದು. ಹಾಗಿದ್ರೆ ಭಾರತ ಯಾವ ಒಂದು ವ್ಯವಸ್ಥೆಯಲ್ಲಿ ಕಾನೂನು ಮಾಡಬಹುದು, ಯಾವ ಒಂದು ಗಡಿ ಪ್ರದೇಶದ ಒಳಗಡೆ ಕಾನೂನು ಮಾಡಬಹುದು? ಭಾರತದ ಗಡಿಯ ಒಳಗಡೆ ಅಲ್ವಾ. ಈ ಭಾರತದ ಒಳಗಡೆ ಕಾನೂನು ಮಾಡುವಂತಹ ಅಥವಾ ಎಲ್ಲ ವಸ್ತುಗಳು ಅಥವಾ ಎಲ್ಲ ವ್ಯಕ್ತಿಗಳ ಮೇಲೆ ಭಾರತ ಹೊಂದಿರುವಂಥ ಅಧಿಕಾರವನ್ನೇ ಏನಂತ ಕರಿತೀವಿ? ಆಂತರಿಕ ಪರಮಾಧಿಕಾರ. ಅಂದ್ರೆ ದೇಶದ ಒಳಗಡೆ ಒಂದು ರಾಜ್ಯ ಅಥವಾ ರಾಜ್ಯದ ಒಳಗಡೆ ಒಂದು ರಾಜ್ಯ ಕಾನೂನು ಮಾಡುವಂತ ಅಧಿಕಾರವನ್ನೇ ನಾವು ಆಂತರಿಕ ಪರಮಾಧಿಕಾರ ಅಂತ ಕರಿತೀವಿ. ಅಂದ್ರೆ ಆ ಒಂದು ಬೌಂಡರಿ ಒಳಗಡೆ ಇರುತ್ತೆ. ಭಾರತ ಎನ್ನುವಂಥದ್ದು ಪಾಕಿಸ್ತಾನಕ್ಕೆ ಹೋಗಿ ಕಾನೂನು ಮಾಡುತ್ತಾ? ಅಮೆರಿಕಕ್ಕೆ ಹೋಗಿ ಕಾನೂನು ಮಾಡುತ್ತಾ? ಇಲ್ಲ. ನಮ್ಮ ದೇಶದ ಒಳಗಡೆ ನಾವು ಕಾನೂನುಗಳನ್ನ ಮಾಡಿಕೊಂಡ್ರೆ ಅಥವಾ ನಾವು ಕಾನೂನು ಮಾಡಿಕೊಳ್ಳುವಂತ ಅಧಿಕಾರ ಏನು ಭಾರತಕ್ಕೆ ಇರುತ್ತೆ, ಆ ಒಂದು ಅಧಿಕಾರವನ್ನೇ ಆಂತರಿಕ ಪರಮಾಧಿಕಾರ ಅಂತ ಕರಿತೀವಿ. ಆಂತರಿಕ ಪರಮಾಧಿಕಾರ ಅಂದ್ರೆ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಸ್ ಎ ವಿತಿನ್ ಇಟ್ಸ್ ಟೆರಿಟೋರಿ. ನಮ್ಮ ಭೂಪ್ರದೇಶದ ಒಳಗಡೆ ನಾವು ಕಾನೂನನ್ನ ಮಾಡುವಂತ ಅಧಿಕಾರವನ್ನು ಹೊಂದಿದ್ದೀವಿ. ಅದನ್ನೇ ಆಂತರಿಕ ಪರಮಾಧಿಕಾರ ಅಂತ ಕರೆಯುವಂಥದ್ದು. ಸೆಕೆಂಡ್ ಒನ್ ಇಸ್ ಎಕ್ಸ್ಟರ್ನಲ್ ಸಾವರ್ನಿಟಿ, ಬಾಹ್ಯ ಪರಮಾಧಿಕಾರ. ಇಟ್ ಇಂಪ್ಲೀಸ್ ಇಂಡಿಪೆಂಡೆನ್ಸ್ ಆರ್ ಫ್ರೀಡಮ್ ಆಫ್ ದಿ ಸ್ಟೇಟ್. ಹಾಗಿದ್ರೆ ಈ ಒಂದು ಬಾಹ್ಯ ಪರಮಾಧಿಕಾರ ಎನ್ನುವಂಥದ್ದು ಕೇವಲ ಸ್ವತಂತ್ರ ಅಥವಾ ಸಾರ್ವಭೌಮ ರಾಷ್ಟ್ರಕ್ಕೆ ಮಾತ್ರ ಇರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇಟ್ ಎನ್ಶೋರ್ ದಟ್ ದಿ ಸ್ಟೇಟ್ externally independent and free to adapt its own foreign policy and international relations. ಬೇರೆ ದೇಶಗಳೊಡನೆ ವಿದೇಶಾಂಗ ನೀತಿಯನ್ನು, ಬೇರೆ ದೇಶಗಳೊಂದಿಗೆ ವಿದೇಶಾಂಗ ನೀತಿಯನ್ನು ಅನುಸರಿಸುವ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಅನುಗುಣವಾಗಿ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತ ಅಧಿಕಾರವನ್ನೇ ಬಾಹ್ಯ ಪರಮಾಧಿಕಾರ ಎಂದು ಕರೆಯಲಾಗಿರುವಂತಹದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇಂಡಿಯಾ ವಾಸ್ ನಾಟ್ ಎ ಸಾವರಿನ್ ಸ್ಟೇಟ್ ಬಿಫೋರ್ ಆಗಸ್ಟ್ 15, 1947. ನೋಡಿ, ಒಂದು ಸ್ವತಂತ್ರ ರಾಷ್ಟ್ರಕ್ಕೆ ಮಾತ್ರ ಬಾಹ್ಯ ಪರಮಾಧಿಕಾರ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾ, ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಬಾಹ್ಯ ಪರಮಾಧಿಕಾರ ಇಲ್ಲದೆ ಇರುವಂಥದ್ದನ್ನು ನಾವು ನೋಡಬಹುದು. ಆಂತರಿಕ ಪರಮಾಧಿಕಾರ ಅಂದ್ರೆ ದೇಶದ ಒಳಗಡೆ ನಮಗೆ ಇರುವಂತ ಅಥವಾ ಒಂದು ರಾಜ್ಯಕ್ಕೆ ಆ ಒಂದು ದೇಶದ ಒಳಗಡೆ ತನ್ನ ಒಂದು ಭೂಪ್ರದೇಶ ಮತ್ತು ಜನರ ಮೇಲೆ ಇರುವಂತ ಅಧಿಕಾರವನ್ನ ಆಂತರಿಕ ಪರಮಾಧಿಕಾರ ಅಂತ ಕರೆದ್ರೆ, ಇಲ್ಲಿ ಎಕ್ಸ್ಟರ್ನಲ್ ಸಾವರ್ನಿಟಿ ಅಂತಂದ್ರೆ ಇನ್ ಆಲ್ ಇಂಡಿಪೆಂಡೆನ್ಸ್ ಸ್ಟೇಟ್ ಇಸ್ ಎ ಓನ್ ಫಾರಿನ್ ಪಾಲಿಸಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ದೇಶದ ಗಡಿಯ ಹೊರಗಡೆ ಇರುವಂತಹ ಅಧಿಕಾರ. ನೋಡಿ, ಭಾರತ ಎನ್ನುವಂಥದ್ದು ಒಂದು ಓನ್ ಆದಂತಹ ಫಾರಿನ್ ಪಾಲಿಸಿಯನ್ನ, ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ಭಾರತ ಯಾವ ರೀತಿಯಾಗಿ ಅಮೆರಿಕಾದೊಟ್ಟಿಗೆ, ಚೀನಾದೊಟ್ಟಿಗೆ, ರಷ್ಯಾದೊಟ್ಟಿಗೆ ತನ್ನ ಒಂದು ರಿಲೇಶನ್ಶಿಪ್ ಅನ್ನ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅನ್ನ, ಒಂದು ವಿದೇಶಿ ವ್ಯವಹಾರವನ್ನ ಅಥವಾ ವಿದೇಶಾಂಗ
ವ್ಯವಸ್ಥೆಯನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಇದಕ್ಕೆ ಸ್ವಾತಂತ್ರ್ಯ ಇದೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇರೆ ದೇಶಗಳೊಟ್ಟಿಗೆ ಉತ್ತಮವಾದಂಥ ಸಂಬಂಧವನ್ನ ಅಥವಾ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಅನುಸರಿಸಿದ್ವಿ. ಹಾಗಾಗಿ ದೇಶದ ಒಂದು ಗಡಿಯ ಹೊರಗಡೆ ಇರುವಂಥ ಅಧಿಕಾರ, ಒಪ್ಪಂದಗಳನ್ನ ಮಾಡಿಕೊಳ್ಳುವಂಥ ಅಧಿಕಾರ, ಯುದ್ಧವನ್ನ ಮಾಡುವಂಥ ಅಧಿಕಾರ, ಈ ಎಲ್ಲ ಅಧಿಕಾರವನ್ನ ನಾವೇನಂತ ಕರಿತೀವಿ? ಬಾಹ್ಯ ಪರಮಾಧಿಕಾರ. ಈ ಒಂದು ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕ ಎಂದು ನಾವು ಯಾಗೋ ಗ್ರೋಷಿಯಸ್ ಅವರನ್ನ ಕರೆದಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಆಂತರಿಕ ಪರಮಾಧಿಕಾರ ಅಂತಂದ್ರೆ ಒಂದು ರಾಜ್ಯದಲ್ಲಿ ಆ ಒಂದು ರಾಜ್ಯದ ಒಳಗಡೆ ಆ ಒಂದು ರಾಜ್ಯ ಹೊಂದಿರುವಂಥ ಅಧಿಕಾರ ಆದ್ರೆ, ಬಾಹ್ಯ ಪರಮಾಧಿಕಾರ ಅಂದ್ರೆ ಆ ಒಂದು ದೇಶದ ಗಡಿಯ ಹೊರಗಡೆ ಇರುವಂತಹ ಅಧಿಕಾರ, ಒಪ್ಪಂದ ಮಾಡಿಕೊಳ್ಳುವಂತಹ ಅಧಿಕಾರ ಇರ್ಬೋದು, ಯುದ್ಧ ಮಾಡುವಂತಹ ಅಧಿಕಾರ ಇರ್ಬೋದು. ಇದನ್ನ ಬಾಹ್ಯ ಪರಮಾಧಿಕಾರ ಅಂತ ಕರಿತೀವಿ. ದಿಸ್ all the above 4 elements are essential to organized state. ನೋಡಿ, ಇದು ರಾಜ್ಯದ ಸ್ವಾತಂತ್ರ್ಯವನ್ನ ಸ್ಪಷ್ಟಪಡಿಸುವುದರ ಜೊತೆಗೆ ರಾಜ್ಯವು ತನ್ನದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ಅನುಸರಿಸಲಿಕ್ಕೆ ಸಹಾಯವಾಗುವಂಥದ್ದನ್ನ ಕಾಣ್ತೀವಿ. 1947ರ ನಂತರ ಬ್ರಿಟಿಷರ ಅಧೀನದಿಂದ ಭಾರತ ಎನ್ನುವಂಥದ್ದು ಸಾರ್ವಭೌಮ ರಾಷ್ಟ್ರವಾಗುವುದರ ಜೊತೆಗೆ ತನ್ನದೇ ಆದಂತಹ ಒಂದು ಬಾಹ್ಯ ಪರಮಾಧಿಕಾರವನ್ನ ಪಡೆದುಕೊಂಡಿರುವಂಥದ್ದನ್ನ ನಾವು ನೋಡ್ತೀವಿ. ಎಷ್ಟು ದಿ 4 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಇವಿಷ್ಟು 4 ಏನಿರುವಂಥದ್ದು ರಾಜ್ಯದ ಮೂಲ ಅಂಶಗಳಲ್ಲಿ ಒಂದಾಗಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಆಲ್ ಅಬವ್ 4 ಎಲಿಮೆಂಟ್ಸ್ ಆರ್ ಎಸೆನ್ಷಿಯಲ್ ಟು ಆರ್ಗನೈಸ್ ಎ ಸ್ಟೇಟ್. ಈ 4 ಮೂಲ ಅಂಶಗಳನ್ನ ನೋಡ್ತೀವಿ. ಇಟ್ ಈಸ್ ಮಾಡರ್ನ್ ಪೊಲಿಟಿಕಲ್ experts argue that the state should be a internally recognized and it should have permanent existence. ಅಂದ್ರೆ ರಾಜ್ಯ ಎಂದು ಎನಿಸಿಕೊಳ್ಳಬೇಕಿದ್ರೆ ಈ ಪ್ರಮುಖವಾದಂಥ 4 ಮೂಲಾಂಶಗಳು ಇರಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇದು 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. 10 ಮಾರ್ಕ್ಸ್ಗೆ ನಿಮಗೆ ಈ ಒಂದು ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆಗಳಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ವಾಟ್ ಈಸ್ ಸ್ಟೇಟ್? ಎಕ್ಸ್ಪ್ಲೇನ್ ಇಟ್ಸ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ರಾಜ್ಯ ಎಂದರೇನು, ರಾಜ್ಯದ ಮೂಲ ಅಂಶಗಳನ್ನ ತಿಳಿಸಿ ಅಂತ ಕೇಳಿದವಾಗ ನೀವು ಇದಿಷ್ಟು ಬರೀಲೇಬೇಕಾಗುತ್ತೆ. ಯಾವ್ಯಾವ್ದಾವು? ಫಸ್ಟ್ ಒನ್ ಪಾಪ್ಯುಲೇಷನ್, ಸೆಕೆಂಡ್ ಒನ್ ಟೆರಿಟೊರಿ, ಥರ್ಡ್ ಒನ್ ಗವರ್ನಮೆಂಟ್ ಅಂಡ್ ಲಾಸ್ಟ್ ಒನ್ ಸಾವರ್ನಿಟಿ. ಈ 4 ಮೂಲ ಅಂಶಗಳನ್ನ ಬರೀಬೇಕಾಗುತ್ತೆ. ಮೊದಲನೇದಾಗಿ ಜನಸಂಖ್ಯೆ, ನಿರ್ದಿಷ್ಟವಾದಂತಹ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ. ಈ 4 ಮೂಲ ಅಂಶಗಳು ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇವಿಷ್ಟು ರಾಜ್ಯದ ಮೂಲ ಅಂಶಗಳು. ನೆಕ್ಸ್ಟ್ ಅವರ್ ವೇರ್ ಡಿಸ್ಕಸ್ ಅಬೌಟ್ ಇನ್ ಸ್ಟೇಟ್ ಅಂಡ್ ಸೊಸೈಟಿ. ರಾಜ್ಯ ಮತ್ತು ಸಮಾಜದ ಕುರಿತಾಗಿ ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳಿಯೋಣ. ಥ್ಯಾಂಕ್ ಯು.